ಭಾರತದಲ್ಲಿ ಮತ್ಯಾರು ಮೈಸೂರು ಸಿಲ್ಕ್ ಮಾರಾಟ ಮಾಡುವಂತಿಲ್ಲ. ಮೈಸೂರು ಸಿಲ್ಕ್ ಬೋರ್ಡ್ ಹಾಕಿದ್ರು ಅಂತವರ ವಿರುದ್ಧ ಸೂಕ್ತ ಕ್ರಮ. ಮೈಸೂರಲ್ಲಿ ಪ್ರವಾಸೋದ್ಯಮ ಹಾಗೂ ರೇಷ್ಮೆ ಸಚಿವ ಸಾರಾ ಮಹೇಶ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೈಸೂರು ಸಿಲ್ಕ್ ಹೆಸರಿನ ಹಕ್ಕು ನಮ್ಮ ಬಳಿ ಮಾತ್ರ ಇರೋದು. ಮೈಸೂರು ಸಿಲ್ಕ್ ಸಿಗೋದು ಕೇವಲ ಸರ್ಕಾರಿ ಅಂಗಡಿಗಳಲ್ಲಿ ಮಾತ್ರ. ಮೈಸೂರು ಸಿಲ್ಕ್ ಹೆಸರಲ್ಲಿ ಬೇರೆ ಸೀರೆ ಮಾರಾಟ ಅಥವಾ ಖಾಸಗಿ ಅಂಗಡಿಗಳಲ್ಲಿ ಮೈಸೂರು ಸಿಲ್ಕ್ ಮಾರಿದರೆ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಚೆನ್ನೈನಲ್ಲಿರುವ ಹಾಗೂ ದೇಶದ ಇತರೆ ಭಾಗದಲ್ಲಿರುವ ಮೈಸೂರು ಸಿಲ್ಕ್ ಹೆಸರಿನ ಅಂಗಡಿಗಳಿಗೂ ಕೂಡ ತೆರವುದಕ್ಕೆ ಸೂಚನೆ ನೀಡಲಾಗುವುದು. ಮೈಸೂರು ಸಿಲ್ಕ್ ಹೆಸರಿನ ಅಕ್ರಮ ತಡೆಯಲು ವಿಶೇಷ ತಂಡ ರಚನೆ ಮಾಡ್ತೇವೆ ಅಂತ ಹೇಳಿ ಮೈಸೂರಲ್ಲಿ ಪ್ರವಾಸೋದ್ಯಮ ಹಾಗೂ ರೇಷ್ಮೆ ಸಚಿವ ಸಾರಾ ಮಹೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರು ಸಿಲ್ಕ್ ಇಡೀ ದೇಶಕ್ಕೆ ಇರ್ತಕ್ಕಂಥದ್ದು, ವಿಶ್ವದಲ್ಲೇ ಫೇಮಸ್ ಇರ್ತಕ್ಕಂಥ ಒಂದು ಪೇಟೆಂಟ್. ಆ ಹೆಸರಿನಲ್ಲಿ ಅನೇಕರು ಇದೇ ಮೈಸೂರು ಸಿಲ್ಕ್ ಅಂತ ಮಾರಾಟ ಮಾಡ್ತಾರೆ. ಅದಕ್ಕೆ ಈಗಾಗಲೇ ಒಂದು ತನಿಖಾ ದಳನ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ವಿ. ಮೈಸೂರು ಸಿಲ್ಕ್ ಹೆಸರಿನಲ್ಲಿ ಬೇರೆಯವರು ಯಾರಾದರೂ ಪ್ರೈವೇಟಲ್ಲಿ ಮಾರಾಟ ಮಾಡಿದ್ರೆ ಅವ್ರ ಮೇಲೆ ತಕ್ಷಣ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತಗೊಳ್ಳುವಂಥದ್ದನ್ನ ಮಾಡ್ತೀವಿ. ಆದರೆ ಈ ಸಾರಿಯ ವರಮಹಾಲಕ್ಷ್ಮಿಗೆ ಸಾಮಾನ್ಯವಾಗಿ ಮೈಸೂರು ಸಿಲ್ಕು ದುಬಾರಿ ಇದೆಲ್ಲವೂ ಇದೆ. ನಮ್ಮದು ಮೈಸೂರು ಸಿಲ್ಕ್ 10,000ದಿಂದ ಹಿಡಿದ್ರೆ 3 ಲಕ್ಷ ತನಕನೂ ಇದೆ. ಆ ಕಾರಣದಿಂದ ಮಧ್ಯಮ ವರ್ಗದವ್ರಿಗೂ ಸಹ ಆರ್ಥಿಕವಾಗಿ ದುರ್ಬಲರಿರುವಂಥವ್ರಿಗೂ ತಲುಪಬೇಕು ಅನ್ನುವಂಥ ದೃಷ್ಟಿಯಿಂದ ಈ ವರಮಹಾಲಕ್ಷ್ಮಿಗೆ 4,500 ರೂಪಾಯಿಗೆ ಒಂದು ಮೈಸೂರು ಸಿಲ್ಕನ್ನು ಕೊಡುವಂಥ ವ್ಯವಸ್ಥೆ.